ನನ್ನ ಬ್ಲಾಗೇ ಮಾಡಲ್ಲ ನಿಜವಾಗ್ಲು. ಎಡಿಟು ನಾನೇ ಮಾಡಬೇಕು. ಈ ಥರ ಲೂಸ್ ಥರ ಆಡ್ತಾರೆ. ನಾನು ಮಾಡಲ್ಲ. ಹೋಗು. ವೇಟ್ ನಾವು ಟೆರೆಸಲ್ಲಿ ಇದ್ದೀವಿ ಅಂತ ಅನ್ಕೊಂಬೇಡಿ. ಇದು ನಮ್ಮ ರೂಮ್. ಅದನ್ನ ಫಸ್ಟು ತೆಗೆದ್ಬಿಟ್ಟು ಮಚ್ಚಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ Hey guys, welcome back to our YouTube channel Crazy Sisters, Teju and Diksha. So guys, ನಾವು ಮನೇನ ಬಿಡ್ತಾ ಇದೀವಿ, ನಾವು ಬೇರೆ ಮನೆಗೆ ಹೋಗ್ತಾ ಇದೀವಿ. We are leaving this house. ನೋಡಿ ಎಲ್ಲ ಖಾಲಿ. ಇಲ್ಲೂ ನೋಡ್ಬೋದು ಖಾಲಿ ಮಾಡ್ತಾ ಇದೀವಿ. ಆಚೆ ಕಡೆ ಎಲ್ಲ ಗಲೀಜಿದೆ. ಪ್ಯಾಕ್ ಮಾಡ್ತಾ ಇದೀವಿ. ಇನ್ನ ಪ್ಯಾಕ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ವಿ. ಇನ್ನು ತುಂಬ ಕೆಲಸ ಇದೆ. ಪ್ಯಾಕಿಂಗ್ ಇವಾಗೇ ಸ್ಟಾರ್ಟ್ ಮಾಡಿರೋದು. ವಿ ಆರ್ ಗೋಯಿಂಗ್ ಟು ಲೀವ್ ದಿಸ್ ಹೋಮ್. ಬೇಜಾರಾಗುತ್ತೆ ಈ ಮನೇನ ಬಿಟ್ಟು ಹೋಗೋಕ್ಕೆ. ಬರೀ 2 ವರ್ಷ ಆಗಿದ್ದು ಅಮ್ಮ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಮನೆ. ಮತ್ತೆ ಎಷ್ಟು ಬೇಜಾರಾಗ್ತಿದೆ. ನನ್ನ ಸ್ಮೈಲಿಂದ ನೋಡ್ಬೋದು ನೀವು. ಏನು ತಗ್ತಿದ್ಯಾ? ವಿ ಆರ್ ಲಿವಿಂಗ್ ದಿಸ್ ಹೌಸ್ ಗಾಯ್ಸ್. ನಾವು ಬೇರೆ ಶಿಫ್ಟ್ ಮಾಡ್ತಿದ್ದೀವಿ. ಇದು 2 BHK ಅದು. ಗೊತ್ತಾಗುತ್ತೆ ಗಾಯ್ಸ್, ಇಟ್ಸ್ ಅ ಪ್ರ್ಯಾಂಕ್. ಇಷ್ಟು ಚಿಕ್ಕದಾಗಿ ಪ್ರ್ಯಾಂಕ್ ಯಾರಾದ್ರೂ ಮಾಡ್ತಾರ? ಮತ್ತೆ ಮಾಡೋಣ. ಸ್ಟೋರೇಜ್ ಇಲ್ಲ ದೀಕ್ಷಾ ನನ್ನ ಫೋನಲ್ಲಿ. ಇನ್ನ ಈ ಕ್ಲೀನಿಂಗ್ ಬೇರೆ ಅಷ್ಟೊಂದು ಬರುತ್ತೆ ವಿಡಿಯೋ. ಸೊ ಗೈಸ್, ಇಟ್ಸ್ ಅ ಪ್ರ್ಯಾಂಕ್ ಅಷ್ಟೇ. ನಮ್ಮ ಪ್ರ್ಯಾಂಕ್ ಇಷ್ಟೇ ಮಾಡೋಕ್ಕಾಗೋದು, ಯಾಕಂದರೆ ನನ್ನ ಹತ್ರ ಸ್ವಲ್ಪ ಸ್ಟೋರೇಜ್ ಇಲ್ಲ. ಆಮೇಲೆ ವಿಡಿಯೋ ಎಷ್ಟು ಲಾಂಗ್ ಆಗಿ ಬರುತ್ತೆ. ಸೊ ಸಾಕಿಷ್ಟು. ಸೊ ಬನ್ನಿ. ಪ್ರ್ಯಾಂಕ್ ಅಲ್ವಾ? ನಿಮಗೆ ಪ್ರ್ಯಾಂಕ್ ಅಲ್ಲಿ ಬಿದ್ದಿಲ್ಲ ಅಂದರೆ ಕಮೆಂಟ್ ಮಾಡಿದ್ರೆ ಮತ್ತೊಬ್ಬಡಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಾಮೇಲೆ ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಯಾವಾಗ ವೀಡಿಯೋಸ್ ಪೋಸ್ಟ್ ಮಾಡ್ತೀವೋ ಅವಾಗೆಲ್ಲ ಟಕ್ ಅಂತ ಬರುತ್ತೆ ನಿಮಗೆ ನೋಟಿಫಿಕೇಶನ್. ಟಕ್ ಅಂತ ಬಂದುಬಿಟ್ಟು ನೀವು ನೋಡ್ಬೋದು. ಆವಾಗ ನೀವು ಫಸ್ಟ್ ನಾನು ನೋಡಿದ್ದು ಅಂತ ಕಮೆಂಟ್ ಹಾಕಿದ್ರೆ ನಾವು ನೆಕ್ಸ್ಟ್ ವೀಡಿಯೋಲಿ ಶಾರ್ಟ್ ಔಟ್ ಕೊಡ್ತೀವಿ. ಅರಿ ಅಕ್ಕ ಕೊಡೋದು ಮಾಡ್ತಕೊಂಡು ನಾನು ಮಾಡ್ತೀನಿ. ಬಾರಿ ಯಾರು ಕಮೆಂಟೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಲಾಸ್ಟ್ ವಿಡಿಯೋಲಿ 2 ಕಮೆಂಟ್ ಮಾಡಿದ್ರು, ಅವ್ರಿಗೆ ಶಾರ್ಟ್ ಔಟ್ ಕೊಡೋಣ. ಯಾರು ಕಮೆಂಟೇ ಮಾಡಲ್ಲ. ಸರಿ ಬನ್ನಿ ಕ್ಲೀನ್ ಮಾಡೋಣ. ಸರಿ ಬನ್ನಿ. ಸೊ ಇವತ್ತು ಬಂದ್ಬಿಟ್ಟು ನಾವು ರೂಮ್ ಕ್ಲೀನ್ ಮಾಡ್ತಿದ್ದೀವಿ ಮತ್ತೆ ಡೆಕೋರೇಷನ್ಸ್. ವೇಟ್ ನಾವು ಟೆರೆಸಲ್ಲಿ ಇದ್ದೀವಿ ಅಂತ ಅನ್ಕೊಂಬೇಡಿ. ಇದು ನಮ್ಮ ರೂಮ್. ಎಷ್ಟು ಒಂದು ವಾರದಿಂದ ಮಳೆ ಬರ್ತಿದೆ. ಮಳೆ ನಿಲ್ಲುತ್ತೆ. ಬಟ್ಟೆ ಹಾಕೋಣ ಅಂದರೆ ಮಳೆ ಬರುತ್ತೆ. ಸೊ ಅದಕ್ಕೆ ನಾವು ಮನೆ ಒಳಗಡೆನೆ ಟೆರೆಸ್ ಮಾಡ್ಕೊಂಡಿದ್ದೀವಿ. ನಾವು ಮಿನಿ ಟೆರೆಸ್ ನಮ್ಮ ಮಮ್ಮಿ ಮಾಡಿದೆ. ಇನ್ನು ಹಾಲ್ ಫುಲ್ಲು ಹಿಂಗೆ ಹೋಗಿದೆ. ಹಾಲ್ ಫುಲ್ಲು. ಅದಕ್ಕೆ ರೂಮ್ ಕ್ಲೀನ್ ಮಾಡೋಣ ಅಂತ ತುಂಬ ದಿನದಿಂದ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇವಾಗ ಮಾಡ್ತಿದ್ದೀವಿ. ನಿಮಗೂ ತೋರಿಸ್ತೀವಿ, ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಗಾಯ್ಸ್, ನಾನು ಇಷ್ಟು ದಿನ ನಮ್ಮ ಅಜ್ಜಿ ಮನೇಲಿ ಇದ್ನಲ್ಲ, ಅಜ್ಜಿ ಮನೆ ಮತ್ತು ದೊಡ್ಡಮ್ಮ ಮನೇಲಿ, ಆವಾಗ ಇವಳು ಏನು ಮಾಡಿದಾಳೆ ನನ್ನ ಜಾಗದಲ್ಲಿ ಮಲ್ಕೊಂಡು ಅಂತ ಕಿಸ್ ಮಾಡಿ ನಾನೇ ತೋರಿಸ್ತೀನಿ ರೀ ನಿಮಗೆ. ಬನ್ನಿ ಇಲ್ಲಿ ನೋಡಿ ಅರ್ಧ ಹಾಕ್ಬಿಟ್ಟಿದ್ದಾಳೆ ಬೆಡ್ಶೀಟ್ ನಾನೇ ಅರ್ಧ ಹಾಕ್ಬಿಟ್ಟಿದ್ದಾಳೆ. ಬಿಸಾಕ್ತಿ ಅಕ್ಕ? ಓ ಇಲ್ಲ ಮತ್ತೆ ಇನ್ನೇನು ನಾನ್ಸೆನ್ಸ್. ಸೊ ಬನ್ನಿ, ಫಸ್ಟ್ ಇದೆಲ್ಲ ಒಣಗಿದೆ, ಸ್ವಲ್ಪ ತಣ್ಣಕ್ಕಿದೆ ಅಷ್ಟೇ. ಅದನ್ನ ಫಸ್ಟು ತೆಗೆದ್ಬಿಟ್ಟು ಮಚ್ಚಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ ದೆನ್ ನಮ್ಮ ಇದೆಯಲ್ಲ, ಬೀರು ಇದೆಯಲ್ಲ, ಅದು ನಮ್ಮ ಮನೇಲಿ ಮಿರರೇ ಇಲ್ಲ. ಸೊ ಅದಕ್ಕೆ ನಮ್ಮ ಮಿರರ್ ಅಂದರೆ ತುಂಬ ಮಿರರ್ ನಮಗೆ ಬೇಕು ಅಂತ ಹೇಳ್ತಿದ್ವಿ. ಸೊ ಅದಕ್ಕೆ ಅದು ಆರ್ಡರ್ ಮಾಡಿ. ಇಟ್ ಇಸ್ ಸರ್ಪ್ರೈಸ್. ನನ್ನ ಬ್ಲಾಗೇ ಮಾಡಲ್ಲ ನಿಜವಾಗ್ಲು. ಎಡಿಟು ನಾನೇ ಮಾಡಬೇಕು. ಈ ಥರ ಲೂಸ್ ಥರ ಆಡ್ತಾರೆ. ನಾನು ಮಾಡಲ್ಲ. ಹೋಗು. ನಿಜವಾಗ್ಲೂ ವಿಡಿಯೋ ಮಾಡೋವಾಗ ಈ ಥರ ಲೂಸ್ ಥರ ಆಡ್ತಾಳೆ. ಆಮೇಲೆ ಎಡಿಟ್ ಕೂಡ ಮಾಡಲ್ಲ ಅವಳು. ಪೋಸ್ಟು ನಾನೇ ಮಾಡ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಏನಕ್ಕೆ ಕ್ರೇಜಿ ಸಿಸ್ಟರ್ಸ್ ಅಂತ ಚಾನಲ್ ಇಟ್ಕೊಬೇಕಿತ್ತು. ನಾನು ಒಬ್ಳೆ ಮಾಡ್ಕೊಂತಿದ್ದೆ. ಓಹೋ ಮಾಡ್ಕೊಂತೀನಿ ಬಿಡು ನಾನು ಒಬ್ಳೆ.
ಯಾರು ಎಡಿಟ್ ಮಾಡಿದ್ದು ವಿಡಿಯೋನ? ಓಹೋ, ಬಾರಿ ಅರ್ಧಂಬರ್ಧ ಮಾಡಿರೋದನ್ನ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಬಿಟ್ಟು ಹೆಂಗೆ ಆಡ್ತಾಳೆ ಸರ್. ಸರಿ ಬನ್ನಿ ಕ್ಲೀನ್ ಮಾಡೋಣ ಬನ್ನಿ. ಸಾರಿ ಸಾರಿ, ಯಾರು ಅಲ್ಲ ಇದು, ನಮ್ಮ ಮನೇಲಿ ಯಾರು ಇಲ್ಲ ಪಾಪು. ಸೊ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕ್ಲೀನಿಂಗ್ ಮಾಡೋದು ನೋಡೋಕೆ ನಿಮಗೂ ಬೋರ್ ಆಗುತ್ತಲ್ವಾ, ಸೊ ಅದಕ್ಕೆ ಅದನ್ನು ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ಬಟ್ಟೆಗಳೆಲ್ಲ ತೆಗೆದ್ಬಿಟ್ಟು ಅದನ್ನು ಮಡಚಿ ಆ ದಾರ ಎಲ್ಲ ತೆಗೆದ್ಬಿಟ್ಟು ಎತ್ತಿಟ್ಬಿಟ್ವಿ. ಆಮೇಲೆ ಮೆಶ್ ಹಾಕಿದ್ವಲ್ಲ, ಅದು ತುಂಬ ಗಲೀಜಾಗಿತ್ತು ಅಂತ ಅದನ್ನು ತೆಗೆದ್ವಿ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಧೂಳಿದೆ. ಛೀ 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 ಛೀ. ಈ ಮೆಶ್ ತೆಗ್ದಿದ್ದೀವಿ. ಈ ಮೆಶ್ಶು ಅಷ್ಟೇ ನಾವು ಅಮೆಝಾನಲ್ಲೋ ಯಾವುದ್ರಲ್ಲೋ ಆರ್ಡ್ರ್ ಮಾಡಿದ್ದು ಅನಿಸುತ್ತೆ. ಯಾಕಂದರೆ ಇವ್ರಿಗೆಲ್ಲ ಸೆಕೆ ಅಂತಿದ್ರು. ಆಮೇಲೆ ಕಿಟಕಿ ತೆಗೆದಿಟ್ಬಿಟ್ರೆ ಸೊಳ್ಳೆಗಳೆಲ್ಲ ಬರ್ತಿತ್ತಲ್ವ, ಸೊ ಅದಕ್ಕೆ ನಾವೇ ಮೆಷರ್ಮೆಂಟ್ ಹಾಕಿರ್ತಾರೆ, ಮೆಷರ್ಮೆಂಟ್ ನೋಡಿಕೊಂಡು ಮೆಶ್ನ ಆರ್ಡ್ರ್ ಮಾಡಿಕೊಂಡು ಹಿಂಗೆ ಈ ಥರ ಇದನ್ನು ಅಂಟ್ಸೋದು ಬಂದಿರುತ್ತೆ. ಇದನ್ನು ನಾವೇ ಅಂಟಿಸಿರೋದು. ಅದು ರಿಮೂವೇಬಲ್ ಕೂಡ, ನಿಮಗೆ ಬೇಡ ಅಂದರೆ ತೆಕ್ಕೊಬೋದು. ಸೊ ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡೋಣ ಇವಾಗ. ಸೊ ಈ ಕಡೆ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಕರ್ಟನ್ಸು ಬೆಡ್ಶೀಟ್ ಎಲ್ಲ ಲಾಸ್ಟಲ್ಲಿ ಚೇಂಜ್ ಮಾಡೋಕ್ಕಂದ್ರೆ ತಿರ್ಗಾ ಧೂಳಾಗುತ್ತೆ. ಅಜ್ಜಿ ನನ್ಗಂತ ಡ್ರೆಸ್ ಹೊಲ್ದಿದ್ದಾರೆ ಗಾಯ್ಸ್, ಅದು ಕೂಡ ಸೀರೆಯಿಂದ. ಇದು ನೋಡಿ, ಇದು ಫಸ್ಟ್ ಡ್ರೆಸ್. ಇದು ಶಾರ್ಟ್ ಫ್ರಾಕ್ ತರ, ಮತ್ತೆ ಇಲ್ಲಿ ಪಫ್ ಸ್ಲೀವ್ಸ್ ಇದೆ. ಹಾ, ಮತ್ತೆ ಇಲ್ಲಿ ಈ ಥರ ಡಿಸೈನ್ ಇದೆ, ಮತ್ತೆ ಹಿಂದ್ಗಡೆ ಹಾಕಿದ್ದಾರೆ ಫುಲ್ ಇದು. ಆಮೇಲೆ ದಿಸ್ ಈಸ್ ಒನ್ ಮೋರ್ ಡ್ರೆಸ್. ಇದು ಕೂಡ ಸೀರೆಯಿಂದನೇ ಹೊಲ್ತಿರೋದು. ದಿಸ್ ಈಸ್ ಬ್ಯಾಕ್ಲೆಸ್. ಇದಕ್ಕೆ ಹಿಂಗೆ ಕಟ್ಕೊಳಕ್ಕೆ ಅಂತ ಹಿಂಗೆ ಕೊಟ್ಟಿದ್ದಾರೆ, ಚಿಂಗ್ ಅಂತ. ಹಿಂಗೆ ಮುಂದ್ಗಡೆ ಈ ಥರ ಡಿಸೈನ್ ಇದೆ. ದಿಸ್ ಇಸ್ ಆಲ್ಮೋಸ್ಟ್ ಫುಲ್. ಆಮೇಲೆ ಇದು ಒಂಥರ ಏನಂತ ಒಂಥರ ಪಫ್ ಥರನೇ ಇದೆ ಸ್ಲೀವ್ಸ್. ನೋಡಿ ಚೆನ್ನಾಗಿದೆ. ಸೊ ಓಕೆ, ಕೆಲಸ ಕಂಟಿನ್ಯೂ ಮಾಡೋಣ ಬನ್ನಿ. ಇದನ್ನು ಮಾಡಿಸ್ಬಿಟ್ಟು ನಾನು ಗೂಡ ಎತ್ತಿಕೊಳ್ತೀನಿ. ಇದರಲ್ಲಿ ಎಷ್ಟು ಬೇಗ ಆಗ್ತಿದೆ, ಬಟ್ ನಮಗೆ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂತು ಗೊತ್ತಾ. ಇದು ಒಂದು 10 x ಸ್ಪೀಡ್ ಇಲ್ಲ 20 x ಸ್ಪೀಡಲ್ಲಿದೆ ಅಂತ ಅನಿಸುತ್ತೆ. ಗಾಯ್ಸ್, ಹೆಂಗಿತ್ತು ನನ್ನ ಫ್ರಾಂಕ್? ಫನ್ನಿ ರಿಯಾಕ್ಷನ್ ಅಲ್ವಾ? ಹೆಂಗಿತ್ತು ನನ್ನ ಫ್ರಾಂಕ್? ಗಾಯ್ಸ್ ಹೆಂಗ ಆಟ ನೋಡಿ ಗಾಯ್ಸ್. ಓಕೆ ಬಿಡಿ, ಹೇಳೋ ಸರಿ ಇಷ್ಟ ಮಾಡೋದು ಬೇಡ, ಬನ್ನಿ ಕಂಟಿನ್ಯೂ ಮಾಡೋಣ. ಗಾಯ್ಸ್, ಕಿಟಕಿ ಅದು ಫುಲ್ ಚಕ ಅಂತ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಕ್ಕೆ ಹೊಳಿತಿದೆ. ಆಮೇಲೆಗಡೆದು ಬಂದ್ಬಿಟ್ಟು ದೀಕ್ಷಾ ತೊಳಿತಿದ್ದಾಳೆ, ಮತ್ತು ಮೆಶ್ ಕೂಡ ದೀಕ್ಷಾ ತೊಳಿತಿದ್ದಾಳೆ. ಇವಾಗ ಈ ಬೆಡ್ನ ಮೂವ್ ಮಾಡಬೇಕು, ಬಟ್ ಮೂವ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಮಮ್ಮಿ ಹೆಲ್ಪ್ ಬೇಕು, ಇಲ್ಲ ನಮ್ಮ ಡುಮಿ ದೀಕ್ಷಾ ಹೆಲ್ಪ್ ಬೇಕು. Guys, this is my mic, guys. ಇದು ಹೊಡ್ಸ್ಬಿಟ್ಟಲ್ಲ Guys, family photo, guys. ಹೊಡ್ಸ್ಬಿಟ್ಟಿಡು, ಹಂಗೆ ಹೇಳ್ಬೇಡ. Guys, ಇದ್ರಲ್ಲಿ ಯಾರ್ಯಾರು ಅಂತ ಗೆಸ್ ಮಾಡಿ guys. Guys, ಈ ಕ್ಯೂಟಿ ಪೈನ ನೋಡ್ತಿದ್ದೀರಲ್ಲ guys, ಅದು ನಾನು. ಇದು ಕ್ಯೂಟಿ ಪೈ ನಾನು. ಸ್ಟಾರ್ಬಕ್ಸ್ ಮಂಗಿ ಕೊಂಡಿದ್ದಾನೆ. ಕ್ಯೂಟಿ ಪೈ ಯಾರು ನಾನು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಾನು. ಇದು ಬಂದ್ಬಿಟ್ಟು ಮಮ್ಮಿ, ಇದು ಪಪ್ಪ, ಇದು ಈ ಅಕ್ಕ. ವಾಗು ದೀಕ್ಷಾ, ಟೈಮ್ ಆಯ್ತು. ಗಾಯ್ಸ್, ನಿಮಗೆ ಒಂದು ವಿಷಯ ಹೇಳ್ತೀನಿ. ಏನಂತಂದ್ರೆ, ನನ್ನ ವಾರ್ಡ್ರೋಬು ದೀಕ್ಷಾ ಒಗ್ಯಾಕಂತ ಹೇಳ್ತಾನೆ ಧೂಳೋದು. ನಂಗೆ ಅಲರ್ಜಿ ಆಗುತ್ತೆ, ಎತ್ಕೋ ಹೋಗೋ ಕಡೆ. ನಾನು ಹೇಳ್ತಿದ್ದೀನಿ ನೋಡಿ, ನನ್ನ ವಾರ್ಡ್ರೋಬ್ ಫುಲ್ಲು ಕಸ ಥರ ಇದೆ. ಕೆಳಗಡೆ ಕೂಡ ಅಷ್ಟೇ. ಏನಕ್ಕೆ ಕಸ ಆಗಿದೆ ಅಂದರೆ, ಇವ್ರಿಗೇನಾದರೂ ಹೊಸ ಐಟಮ್ ಏನಾದರೂ ಆರ್ಡ್ರ್ ಮಾಡಿ ತಂದಿರ್ತೀವಂದ್ರೆ ದೂರ್ಸೋದಿದೆ.
ಎಲ್ಲ ಇಲ್ಲೇ ತೋರಿಸ್ತಾರೆ. ಆಮೇಲೆ ಮರ್ಚ್ಬಿಟ್ಟು ನೀಟಾಗಿ ಇಡಬೇಕು ತಾನೆ, ನೀಟಾಗಿ ಇಡೋದಿಲ್ಲ, ಹಾಕಿ ತುರ್ಕ್ತಾರೆ. ಸೊ ಫುಲ್ ಗಲೀಜಾಗಿದೆ. ಇದನ್ನ ಮುಟ್ಟಿದ್ರೆ ಇವಾಗ ಕ್ಲೀನ್ ಮಾಡೋಕ್ಕೆ ಒಂದು ಫುಲ್ ಡೇ ಬೇಕಾಗುತ್ತೆ. ಸೊ ಇದನ್ನ ಸಪ್ರೇಟ್ ವಿಡಿಯೋ ಅನ್ಕೊಂಡಿದ್ದೀವಿ. ಆ್ಯಂಡ್ ಆ ಕಡೆ ಪಕ್ಕದಲ್ಲೂ ಒಂದು ವಾರ್ಡ್ರೋಬ್ ಕಾಣ್ತಿದೆ ನೋಡಿ, ಅದರಲ್ಲಿ ಫುಲ್ ಕಸ 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 ಏನೇನೋ ಬೇಡದಿರೋದು ಕೂಡ ತುಂಬಿಟ್ಟಿದ್ದೀವಿ. ಅದನ್ನೂ ಒಂದಿನ ಕ್ಲೀನಿಂಗ್ ಕಬೋರ್ಡ್ ಅಂತ ವಿಡಿಯೋ ಮಾಡೋಣ. ಓಕೆ, ಇವಾಗ ಅದೆರಡು ಮುಟ್ಟೋದು ಬೇಡ. ಮತ್ತು ಇಲ್ಲಿ ನಮ್ದು ಇನ್ನೊಂದು ಬೀರು ಇದೆ, ನಾವು ಮಿರರ್ ಹಾಕೋಕ್ಕೆ ಇದನ್ನ ಅಲ್ಲಿಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಬಟ್ ಈ ಮಂಚ ಜಲ್ಸಕ್ಕಾಗ್ತಿಲ್ಲ, ಏನಾದ್ರು ಮಾಡೋಣ ಇಲ್ಲಿ. ಹೇ ಗಾಯ್ಸ್, ಸೊ ಇವಾಗ ನಮ್ಮ ಮಮ್ಮಿ ವಿಡಿಯೋ ಕಾಲ್ ಮಾಡಿದ್ದು, ನೀವು ನೋಡಿದ್ದೀರಾ ಅನ್ಸುತ್ತೆ. ಅದು ಟೈಮ್ ಲ್ಯಾಪ್ಸ್ ವಿಡಿಯೋ ಅಲ್ಲಿ ಇತ್ತು. ಅದಕ್ಕೆ ನಮ್ಮ ಮಮ್ಮಿ ಇಟ್ಕೊಂಡು ಅವ್ರದ್ದಿದೆ ಅಲ್ಲ, ಅದು ಫುಲ್ ಸಾಮಾನು ತುಂಬ್ಕೊಂಡ್ಬಿಟ್ಟೆ. ಓಪನ್ ಮಾಡಿದ್ರೆ ಸಾಮಾನು ಬೀಳ್ತಿದೆ. ಅದಕ್ಕೆ ಅದನ್ನು ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಅಂತಂದ್ರು. ನಾನು ಆಮೇಲೆ ಯಾವತ್ತಾದ್ರು ಮಾಡ್ತೀವಿ ಅಂತಂದರೆ ಇದೆಲ್ಲ ಚೇಂಜ್ ಮಾಡಿಬಿಟ್ರೆ ತಿರ್ಗಾ ಅದನ್ನೆಲ್ಲ ಬಿಚ್ಚದಾಗ ಗಲೀಜಾಗುತ್ತಲ್ವ. ಸೊ ಅದಕ್ಕೆ ಅದನ್ನು ಕ್ಲೀನ್ ಮಾಡೋಣ ಅಂತ ಇವಾಗ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಫುಲ್ ಕ್ಲೀನ್ ಆದಮೇಲೆ ಏನಿಲ್ಲ, ಈ ಬೀರುನ ಈ ಕಡೆ ಇಟ್ಬಿಟ್ಟು ಈ ವಾರ್ಡ್ರೋಬ್ನ ಈ ಕಡೆ ಇಟ್ಬಿಟ್ಟು ಬೀರು ಇದೆಲ್ಲ ಅದಕ್ಕೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇದು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು ನಾರ್ಮಲೇ ಅಲ್ವಾ. ಅದನ್ನು ನಾವು ಒಂಥರ ಏನಂತಾರೆ ಆಸ್ಥೆಟಿಕ್ ಫೀಲ್ಸಲ್ಲಿ ಕಲರ್ ಕೋಆರ್ಡಿನೇಟ್ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ. ನಮ್ಮದು ಇಷ್ಟೇ ಇರೋದು ರೂಮು, ಅಂದರೆ ಸಿಂಗಲ್ ಬೆಡ್ರೂಮ್ ಅಷ್ಟೇ ಇರೋದು. ನಮಗೆ ಏನಂತಂದರೆ, ನನಗೆ ದೀಕ್ಷಾಗೆ ತುಂಬ ಇಷ್ಟ ಆಸ್ಥೆಟಿಕ್ಸ್ ಆಗಿ ರೂಮ್ಸ್ ಎಲ್ಲ ಇರುತ್ತೆ, ಸಪ್ರೇಟ್ ರೂಮು, ಏನೇನೋ ಡೆಕೋರೇಟ್ ಮಾಡಿರೋದು ಆ ಥರ ಅಲ್ವಾ ದೀಕ್ಷಾ? ದೀಕ್ಷಾ ಬಾರ ಇಲ್ಲಿ. ದೀಕ್ಷಾ ಕೋಪ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಇವಾಗ ಕ್ಲೀನ್ ಮಾಡಿದ್ವಲ್ಲ ವಿಂಡೋ, ಅಷ್ಟು ಬೇಗ ಕರ್ಟನ್ ಹಾಕಬೇಕು ಅಂತಂದ್ರೆ ಅದಕ್ಕೆ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಒಂದೇ ಸತಿ ಡೆಕೋರೇಟ್ ಮಾಡೋಣ, ಇವಾಗ ಬೇಡ ಅಂದರೆ ಅಷ್ಟು ಬೇಗ ಕೋಪ ಬಂದ್ಬಿಟ್ಟಿದೆ ಅವಳಿಗೆ. ಸೊ ನಾವು ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಳೋಣ. ಇನ್ನು ಕಾಣ್ತಿಲ್ಲ ನೀನು, ನಾವಿನ್ನು ಯಾವಾಗೋ ಮನೆ ಚೇಂಜ್ ಮಾಡೋದು. ಸೊ ಅದಕ್ಕೆ ಮನೆ ಚೇಂಜ್ ಮಾಡೋದಂತಂದರೆ ನಾನೇ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನೇ ಮನೆ ಕಟ್ಟಬೇಕು, ಅವಾಗೇ ಚೇಂಜ್ ಮಾಡೋದು ಅನ್ಸುತ್ತೆ. ಅಲ್ಲಿವರೆಗೂ ಮಾಡೋಲ್ಲ. ಸೊ ನಾವು ಎಲ್ಲಿದ್ದೀವೋ ಅದನ್ನೇ ನಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳೋಣ ಅಂತ ಟ್ರೈ ಮಾಡ್ತಿದ್ದೀವಿ. ನೀವು ನೋಡ್ಬೋದು, ನಾವು ಈ ಕಡೆ ಲೂಸ್ ಇದು, ನಾವು ಈ ಕಡೆ ಸ್ಟಿಕ್ಕರು ಆಲ್ರೆಡಿ ಅಂಟಿಸ್ಬಿಟ್ಟಿದ್ದೀವಿ. ಮನೆಗೆ ಬಂದಾಗ ಅಂಟಿಸ್ಬಿಟ್ವಿ ಅದನ್ನ, ಇಲ್ಲಾಂದ್ರೆ ಅದನ್ನು ಸಪ್ರೇಟಾಗಿ ಮಾಡ್ಬೋದಿತ್ತು. ಸೊ ಬನ್ನಿ ಕ್ಲೀನ್ ಮಾಡೋಣ. ಇವಾಗ ಬಂದ್ಬಿಟ್ಟು ಅಕ್ಕ ಕಬೋರ್ಡ್ ಕ್ಲೀನ್ ಮಾಡ್ತಿದ್ದಾರಂತೆ. ಅದಕ್ಕೆ ನಾನು ಬಂದ್ಬಿಟ್ಟು ನಂದು ಓದ್ತಕ್ಕಂಥ ಅಕ್ಕ ಏನು ಹೇಳಿದ್ರು ಕೇಳಿ ಹೇಳಕ್ಕ ಬಂದ್ಬಿಡ್ತಾಳೆ, ನಂದೆಲ್ಲಿಕ್ಲಿ ತಿಮ್ಮಯ್ಯ ಅಂತ. ಆಗ್ಲೇ ಏನೋ ಕವಡೆಗಿದ್ದೆ, ಅದೇ ಅದು ಫ್ಲೋ ಅಲ್ಲಿ ಬಂದಾಗ ನಂದೆಲ್ಲಿಕ್ಲಿ ತಿಮ್ಮಯ್ಯ ಅಂತ ಬಂದ್ಬಿಡ್ತಾಳೆ. ಬನ್ನಿ ಕ್ಲೀನ್ ಮಾಡೋಣ. ಅದು ಟೈಮ್ ಲ್ಯಾಪ್ಸ್ ಅಂತ ಬಂದ್ಬಿಟ್ಟೆ. ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಾನು ಇವಾಗ ಮಾಡಲ್ಲ. ಅದು ನೋಡಿ ಹೆಂಗೆ ಓಪನ್ ಮಾಡಿದ್ರೆ ಬೀಳೋ ಥರ ಇದೆ ಅದು. ಈ ಕಬೋರ್ಡ್ನ ಕ್ಲೀನ್ ಮಾಡ್ತೀನಿ, ಟೈಮ್ ಲ್ಯಾಪ್ಸ್ ಅಲ್ಲಿ ಹಾಕ್ತೀನಿ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಕೆಳಗಡೆ ರೋ ನೋಡಿ ಹೆಂಗಿದೆ. ಆಮೇಲೆ ಇದು ಮೇಲ್ಗಡೆ ಬಂದ್ಬಿಟ್ಟು ಪಪ್ಪದು ಮತ್ತು ನಮ್ಮದು ಬೆಡ್ಶೀಟ್ಸ್ ಅದೆಲ್ಲ ಇದೆ. ಆಮೇಲೆ ಈ ಡ್ರಾಯರ್ಸ್ ಅಂತೂ ಹಿಂಗಿಟ್ಟಿದ್ದೀವಿ ನೋಡಿ. ಈ ಕಡೆದು ಓಪನ್ ಮಾಡಿದ್ರೆ ಕ್ಲೋಸ್ ಮಾಡೋಕ್ಕಾಗಲ್ಲ, ಸೊ ಇದು ಮುಟ್ಟೋದು ಬೇಡ. ಫುಲ್ ಅಷ್ಟು ಸಾಮಾನಿದೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ ಎಷ್ಟು ಸಾಮಾನಿಗೆ ಹೆಂಗೆ ಇಟ್ಟಿದ್ದೀವಿ ನೋಡಿ. ಪಾರ್ಸಲ್ ನನಗೆ ಕೊಲಾಬ್ರೇಷನ್ ಬಂದಿರೋದು ಎಲ್ಲ ಹಂಗಂಗೆ ಇಟ್ಟಿದ್ದೀವಿ. ಮತ್ತು ನಮ್ದು ಇದು ಗೋವಾಗೆ ಹೋಗಿದ್ವಲ್ಲ ಹ್ಯಾಟ್ ಅದು. ಆ್ಯಂಡ್ ದೆನ್ ಇದು ಒಂದು 2-3 ಬೆಲ್ಟ್ ಇದ್ದಾವೆ, ಎಷ್ಟೊಂದು ಸಾಮಾನಿದ್ದಾವೆ. ಇದನ್ನು ಕ್ಲೀನ್ ಮಾಡೋಣ. ಇಲ್ಲಿ ನೋಡಿ ಉಳ್ಳುಸ್ ಥರ ಆಡ್ತಿದ್ದಾಳು ನನ್ನ ಕೂತ್ಕೊಬೋದು. ಅಂದ್ರೆ ಏನೇನೋ ಐತೆ ಸುಮ್ಮನೆ ದೀಕ್ಷಾ ಅಲ್ಲಿಡು, ಸುಮ್ಮನೆ ಏನಕ್ಕೆ ಅದನ್ನು ತೆಗಿತೀಯ ಇವಾಗ? ಈ ಕಬೋರ್ಡ್ ತಾನೇ ಕ್ಲೀನ್ ಮಾಡೋಣ ಅಂತಿರೋದು, ಬಾಯ್ ಕಡೆಗೆ ಮಾಡು. ಸೊ ನಾವು ಈ ಕಬೋರ್ಡ್ನ ಕ್ಲೀನ್ ಮಾಡ್ತಿದ್ದೀವಿ, ಬನ್ನಿ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡೋವಾಗ ಟ್ರೆಷರ್ ಎಲ್ಲ ಸಿಗುತ್ತಂತೆ, ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ. ಇದೆಲ್ಲ ಟ್ರೆಷರ್ಸ್ ಗಾಯ್ಸ್. ಇನ್ನೊಂದು ಅಕ್ಕ ಸ್ಪೆಷಲ್ ಡಬ್ಬಿ ಇದೆ, ಅದನ್ನ ಈ ನಾರ್ಮಲ್ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಅದೇನಾದ್ರೂ ಬಂದ್ರೆ ನಾರ್ಮಲ್ ವಿಡಿಯೋ ತೋರಿಸ್ತೀನಿ, ಅಲ್ಲಿದಾಗ ಟೈಮ್ ಲ್ಯಾಪ್ಸ್ಗೆ ಹಾಕಿರ್ತೀನಿ. ನಾನು ಹೇಳಿದ್ರಲ್ಲ ಟ್ರೆಷರ್ ಸಿಗುತ್ತೆ ಅಂತ, ಇದೊಂದು ಟ್ರೆಷರು. ಮತ್ತು ಇನ್ನೊಂದು ಇದು ನನ್ನ ವಾಚ್ ಸೋಫಿ ಅದು.
ಐಫೋನ್ ಗಾಯ್ಸ್, ಇವ್ರು ಕೂಡ ಐಫೋನ್ ಇದೆ ಗಾಯ್ಸ್. ವಾವ್, ಫೋನ್ ಕೇಸ್ ಅಷ್ಟೇ. ಆಮೇಲೆ ಇದೊಂದು ಏನೋ ಸಿಗ್ತಾ ಇದೆ, ಏನೋ ಕಂಟಿನ್ಯೂ ಹಿಂಗ್ ಮಾಡಿ. ಆಮೇಲೆ ನಾನು ಇದೇ ಡಬ್ಬ ಬಗ್ಗೆ ಮಾತಾಡ್ತಿದ್ದೆ, ಇದು ತೋರಿಸ್ತೀನಿ. ಸೊ ಗಾಯ್ಸ್, ಇದು ಬಾಕ್ಸ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಓಪನ್ ಮಾಡಿದ ತಕ್ಷಣ ಈ ಬ್ರೇಸ್ಲೆಟ್ ಸಿಕ್ತು. ಇದು ಚೆನ್ನಾಗಿದೆ. ಆಮೇಲೆ ಇದೊಳಗಡೆ ಒಂದು ಸರ ಇದೆ ನೋಡಿ ಗಾಯ್ಸ್. ಸರ ನಾನು ಪ್ರಾಪರಾಗಿ ತೋರಿಸಿಲ್ಲ, ಇಲ್ಲಾಂದ್ರೆ ಸ್ಟೋರೇಜ್ ಕಳೆದ್ಬಿಟ್ರೆ ನಮ್ಮ ಅಕ್ಕ ಬೇಕಲ್ಲ ಅಷ್ಟೇ. ಇದನ್ನು ಒಂದು ಸ್ವಲ್ಪ ದಿನ ಹಾಕ್ಕೊಂಡಿದ್ದೆ, ಅದೇನಕ್ಕೂ ಗೊತ್ತಿಲ್ಲ, ಒಂಥರ ಬ್ಲ್ಯಾಕ್ ಆಗುತ್ತಲ್ಲ, ಮೆಟಲ್ ಅದಲ್ಲ ಆ ಥರ ಆಗುತ್ತೆ. ಆಮೇಲೆ ಸ್ಮೈಲಿ ಇದೆ. ಆಮೇಲೆ ಇದು ಹಿಂಗೆ ಬ್ರೇಸ್ಲೆಟ್ ಥರ ಹಾಕ್ಕೊಳೋದು. ಇದು ಬಂದ್ಬಿಟ್ಟು ಗೋವಾಯಿಂದ ತೊಗೊಂಡಿದ್ದು ನಾವು. ಇನ್ನೊಂದು ಇತ್ತು, ಅವಳೆಲ್ಲ ಕಳೆದೋಗ್ಬಿಟ್ಟಿದೆ ಅಂತೆ, ನಮ್ಮ ಅಕ್ಕ ಹೇಳ್ತಾರೆ. ಆಮೇಲೆ ಇದು ಕೂಡ ಗೋವಾಯಿಂದ ತೊಗೊಂಡಿತ್ತು, ಸ್ಟಾರ್ ಇದು ಬಟರ್ಫ್ಲೈ. ಮತ್ತು ನನಗೆ ಇನ್ನೊಂದು ಬ್ರೇಸ್ಲೆಟ್ ಸಿಕ್ತು, ಮತ್ತು ಇನ್ನೊಂದು ಚೇನು ಡಾಪ್ ಥರ ಹಿಂಗೆ ಹಾಕ್ಕೊಳೋದು. ಯಾವುದೋ ಒಂದು ಡ್ರೆಸ್ಸಿಂದ ಸಿಕ್ಕಿದ್ದು ನನಗೆ ಆ್ಯಕ್ಚುಲಿ. ಅದು ಅಕ್ಕ ಕತ್ಕೊಂಡಿಟ್ಕೊಂಡಿದ್ರು. ಏನ್ ಮಾಡ್ತಿದ್ಯಾ? ಕ್ಲೀನ್ ಮಾಡಂದ್ರೆ. ಆಮೇಲೆ ನನಗೊಂದು ರಿಂಗ್ ಸಿಕ್ತು. ಇದು ನಾನು ಸ್ವಲ್ಪ ದಿನ ಹಾಕ್ಕೊಂಡಿದ್ದೆ, ನಾನು ಬಿಚ್ಬಿಟ್ಟೆ. ಯಾಕಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದ್ರೆ ಹಿಂಗೆ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಳಕ್ಕಾಗಲ್ಲ. ಇದರಲ್ಲಿ ಗೆಸ್ ಮಾಡಿ ಗಾಯ್ಸ್. ಗೆಸ್ ಮಾಡಿದ್ದು ಅಂತ ಕೊಡು, ನಾನು ತೋರಿಸ್ತೀನಿ. ಹಿಂಗೆ ನೋಡಿ ಗಾಯ್ಸ್, ಫುಲ್ ಗಮ್ ಅಂತಿದೆ. ಇದ್ರದ್ದೇ ಅದು ಕವರ್. ಇನ್ನೂ 2 ಇದೆ ಇರಿ. And this is perfume. ಫುಲ್ ಖಾಲಿ ಆಗಿದೆ. ಎತ್ತಿಕ್ ಬಿಡೋಣ, ನಾಳೆ ನಮ್ಮ ಅಕ್ಕ ಬಂದು ಹೊಡಿತಾಳೆ ಚೆಲ್ಲಿದ್ರೆ. ಅದೇ ಪರ್ಕೆ ಇದೆಯಲ್ಲ, ಅದರಿಂದನೇ ಹೊಡಿಯೋದು ಗಾಯ್ಸ್. ಏನ್ ಮಾತಾಡ್ತೀಯ? ಯಾವಾಗ ಹೊಡೆದಿದ್ವಿ ಪರ್ಕೆಯಲ್ಲಿ? ಸುಮ್ಮನೆ ಜೋಕು, ಅರ್ಥ ಆಗಲ್ವೇ ತಮ್ಮಗೆ? Guys, ಗೊತ್ತಾಗ್ಬಿಟ್ಟಿದೆ. ಮಮ್ಮಿ ನಿನ್ಗೋಸ್ಕರ ಇಲ್ಲಿದೆ. ಅದು ಹೆಂಗ್ ಆಚೆ ಬಂದಿತ್ತೋ ನಮ್ಗಂತೂ ಗೊತ್ತಿಲ್ಲ. ಮಮ್ಮಿ ಏನ್ ಅನ್ಕೊಂಡ್ಬಿಟ್ರು, ಎಲ್ಲ ಮೇಕಪ್ ಎಲ್ಲಾರ್ಗು ಹೋಗ್ತಾರಲ್ವಾ, ಅವಾಗ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿಲ್ಲ, ಕಳ್ದೋಗ್ಬಿಟ್ಟಿದೆ ಅನ್ಕೊಂಡ್ರು. ಬಟ್ ಇಲ್ಲೇ ಇದೆ, ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ನಮ್ಗೆ ಗೊತ್ತಿಲ್ದಿರ ಏನೇನೋ ಸಿಗುತ್ತೆ. ನಾನು ಅದು ಮೊನ್ನೆ ತಾನೇ ನೋಡಿದ್ದೆ. ಹಂಗಾಡ್ತು ನೋಡಿ ಗಾಯ್ಸ್. ಸೊ ನನ್ನ ಲಿಪ್ಸ್ಟಿಕ್ ಕೂಡ ಸಿಕ್ತು ಗಾಯ್ಸ್. ನೋಡಿ ಗಾಯ್ಸ್, ಕುಪ್ಪೆ ಇದು. ನಾವು ಹೆಂಗ್ ಮಾಡಿದೀವಿ ಗೊತ್ತಾ ಗಾಯ್ಸ್? ಇಷ್ಟು ಕುಪ್ಪೆ ಇದೆ ನಮ್ಮ ಅಲ್ಲಿಂದ ತೆಗ್ದಿರೋದು, ಆ ಡ್ರಾಯರ್ಸ್ಗಳಿಂದ ಮತ್ತು ಇಲ್ಲಿಂದ ಇಷ್ಟು ಕುಪ್ಪೆ ಬಂದಿದೆ. ಇದನ್ನ ಕಡಿಮೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಇದ್ರ ಕೆಳಗಡೆನೂ ಇದೆ. ಹಿಂಗೆ ಒಂದು ಮುಟ್ಟಿದ್ರೆ ಬಿಡುತ್ತೆ, ಆ ಥರ ಇದೆ. ಗಾಯ್ಸ್ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿದ್ದೀವಿ. ಫಸ್ಟು ಈ ಡ್ರಾರ್ ಓಪನ್ ಮಾಡಿದರೆ ನಮ್ಮದು ಲೆನ್ಸು ಎಲ್ಲ ಇದೆ. ಆ್ಯಂಡ್ ದೆನ್ ಇದು ಥರ್ಮೋಮೀಟರ್, ಸ್ಪೆಕ್ಸ್, ವಾಚಸ್ 2 ಇದೆ. ಇದು ಲಿಪ್ಸ್ಟಿಕ್ ಪೌಚ್ ಆ್ಯಂಡ್ ಕಾಜಲ್ ಲೈನರ್ ಪೌಚ್. ಇದರಲ್ಲಿ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ ಇದೆ. ಇದು ದಾರದ ಉಂಡೆ, ಆಮೇಲೆ ಅದರ ಕೆಳಗಡೆ ಕ್ಲಿಪ್ಸ್ ಇದೆ. ಆಮೇಲೆ ಇದು ಪಿನ್ಸ್ ಮತ್ತು ಕ್ಲಿಪ್ಸ್. ಯಾಕೆ ಹಿಂಗೆ ತುಕ್ಕಿದ್ಯಾ? ಇನ್ನೆಲ್ಲೂ ಜಾಗ ಇಲ್ಲ. ನೀನು ಯಾಕೆ ನೀಟಾಗಿರ್ಬೋದಲ್ಲ, ನನ್ನ ವಿಡಿಯೋ ಅಲ್ಲಿ ನೀಟಾಗಿರ್ಬೋದಲ್ಲ. ಓಕೆ, ನಮ್ಮ ಮಮ್ಮಿ ಬಂದು ನೀಟ್ ಮಾಡಿದ್ರು. ಮಮ್ಮಿ ಹಂಗೆ ಚೆನ್ನಾಗಿತ್ತು ಮಮ್ಮಿ, ನೀಟಾಗಿ ಕಾಣಿಸ್ತಾ. ಆಯ್ತು ಬಿಡು, ಇರಲಿ. ಕಾಣಿಸುತ್ತೆ ನೀಟಾಗಿ. ಓಕೆ, ಕ್ಲೋಸ್ ಇಟ್. ಇದನ್ನೆಲ್ಲ ಇಷ್ಟು ಮಮ್ಮಿ ನೀಟಾಗಿ ಬಂದು ಚೆಕ್ ಮಾಡ್ತಿದ್ದಾರೆ. ಬಿಡು, ನೀಟಾಗಿದೆ ಅಲ್ಲ. ಓಕೆ ಓಕೆ, ನೋಡ್ತಾ ಇದ್ದೀನಿ. ಈ ಕಡೆ ಕೈಗೆ ಸಿಗುತ್ತಾರೆ. ಈ ಕಡೆ ಸ್ವಲ್ಪ ಗಲೀಜಾಗೆ ಇದೆ, ಯಾಕಂದರೆ ಇದೆಲ್ಲ ಅನ್ನೆಸೆಸರಿ ಥಿಂಗ್ಸ್. ಕವರ್ ಏನಾಯ್ತು? ಅಂದರೂ ನೆಸೆಸರಿ. ಅದು ಬಿಸಾಕುತ್ತೆ. ಈ ರಿಮೋಟ್ ಬಿಸಾಕೋಣ. ರಿಮೋಟ್ನ ಟಿವಿನೆಲ್ಲ ರಿಮೋಟ್ ಇಟ್ಕೊಂಡು ಏನು ಮಾಡ್ತೀಯ? ಚೌಕ್ ಹಂಗೆ ನನ್ನ ಟ್ಯಾಬ್ ಎಲ್ಲ ಬಿಸಾಕೊಂಡಿದ್ದೆ ನಾವು. ಟ್ಯಾಬ್ನು ವೇಸ್ಟ್ ಆಯಿತು. ಹೌದು ಮಮ್ಮಿ ರೀಚನೆ ಇಡು, ನಿಮ್ಮಪ್ಪ ಹುಡುಕ್ತಾ ಇರ್ತಾರೆ. ಒಳಗಡೆ ತುರ್ಕ್ಬಿಡೋದು. ಈ ಕಡೆ ನಮ್ಮ ಪಪ್ಪದು ಬಾಕ್ಸ್, ನಮ್ಮ ಶ್ಯಾಂಪು ಎಕ್ಸ್ಟ್ರಾ. ಇದು ಸ್ವಲ್ಪ ಖಾಲಿ ಬೇಕು, ಇಲ್ಲಾಂದ್ರೆ ಕ್ಯಾಂಡಲ್ ಇದೆ, ಕಷ್ಟ. ಆಮೇಲೆ ನಮ್ಮ ಪರ್ಫ್ಯೂಮ್ಸ್ ಇದೆ ಇಲ್ಲಿ. ಇಯರ್ ಬಡ್ಸ್ ತೋರಿಸ್ಬೇಕು ಅಂತ. ಎಲ್ಲಿ ಬಾಕ್ಸ್ ಎಲ್ಲ ಬಿಸಾಕ್ಬಿಟ್ರಾ? ಏ ಹಂಗೆ ಹಿಡ್ಕೋಬೇಕಾಗಿತ್ತು ಬಾಕ್ಸ್. ಎಷ್ಟು ಇರ್ತಾ ಇತ್ತು. ಯಾಕೆ? ವಿಲ್ ಕೀಪ್ ಲೈಕ್ ದಟ್ ಓನ್ಲಿ. ನೈಸ್ ಇಟ್ ವಿಲ್ ಬಿ.
ಶೋ ಬಿಡ್ತಾರಂತೆ. ಆಮೇಲೆ ಏನೇನೋ ಸಾಮಾನಿದೆ ಟಿಶ್ಯೂ. ಇದರಲ್ಲಿ ನಾವು ವಾಚಸ್ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀವಿ. ಇದು ಮಾತ್ರೆ ಬಾಕ್ಸ್, ಇಯರಿಂಗ್ಸ್ ಬಾಕ್ಸ್. ಇದರಲ್ಲಿ ಡಾಬ್ ಇದೆ ಅನ್ಸುತ್ತೆ. ಇದು ಸೆಟ್ ಬಾಕ್ಸು. ಮೆತ್ತಗೆ ಮಾತಾಡೋದಕ್ಕೆ ಕೇಳಿಸುತ್ತೆ. ಆಮೇಲೆ ಇದು ಇಯರಿಂಗ್ಸ್ ಬಾಕ್ಸೇನೆ. ಇದರಲ್ಲೇನು ಇಟ್ಟಿದ್ದಾಳೆ ನೋಡೋಳು. ಇಟ್ಸ್ ವೆರಿ ಪ್ರಿಷಿಯಸ್, ಡೈಮಂಡ್ ಪ್ರಿಷಿಯಸ್ ನೋಡು. ಎಷ್ಟು ಬೇಡ ಅಂದ್ರೆ ಕೇಳ್ತಿಲ್ಲ ಅವಳು. ಇದನ್ನ ಇಟ್ಟಿದ್ದಾಳೆ. ಪ್ಲೀಸ್ ಮಮ್ಮಿ ಅದೆಲ್ಲ ಕಿತ್ಬೇಡ. ನಾವ್ ಎಷ್ಟು ನೀಟಾಗಿ ಇಟ್ರೆ ಎಲ್ಲ ಮಮ್ಮಿ ಬಂದು 1 ನಿಮಿಷಕ್ಕೆ ಕಿತ್ತಾಕ್ತಾವ್ರೆ. ಕೊಲಾಬ್ರೇಷನ್ ಇದೆಲ್ಲ ಕಾಣಿಸೋ ತರ ಇದ್ರೆ ತಾನೇ ಯೂಸ್ ಮಾಡ್ಕೊಳ್ತೀವಿ. ಎತ್ತಿ ಬಚ್ಚಿಟ್ಬಿಟ್ರೆ ಮೂಲೆ ಒಳಗೆ ನೋಡು, ಅವಳೇ ಹಾಕಿರೋದು. ಜ್ಞಾಪಕನೇ ಬರಲ್ಲ ಅದಿದೆ. ಆಮೇಲೆ ಇದು ಬಂದ್ಬಿಟ್ಟು ನನ್ನ ಬರ್ಡೇಗೆ ದೀಕ್ಷಾ ಕೊಟ್ಟಿದ್ದು ಫುಲ್ ನಂದೇ ಕಾಸದು. ಆಮೇಲೆ ಇದರಲ್ಲಿ ನಂದು ಬಳೆ ಇದೆ, ಮಮ್ಮಿ ಬಳೆ ಇದೆ, ದೀಕ್ಷಾ ಬಳೆ ಇದೆ. ಇದು ವೇಯಿಂಗ್ ಮಷಿನ್. ಆಮೇಲೆ ಇದಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಇಡ್ತಿದ್ದೀವಿ. ಆಮೇಲೆ ಇದಕ್ಕೂ ಇಲ್ಲೇ ಜಾಗ. ನೆಕ್ಸ್ಟ್ ಪಾಂಡಿಚೇರಿಗೆ ಹೋಗೋವಾಗ ಯೂಸ್ ಆಗುತ್ತೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಈ ಬೆಲ್ಟು ಇರ್ಲಿ. ಟ್ರಿಪ್ಸ್ ಇದೊಂದೇ ಗುಡ್ ಕ್ಲೀನ್ ಮಾಡಿದ್ರೆ ಅವಾಗಿಂದ ಎಷ್ಟು ಕಸ ಇದೆಲ್ಲ ಯಾರು ಮಾಡ್ತಾರೆ? ಇದು ನಾವು ಕಸ ತೋರಿಸ್ಬೇಕು. ಇಲ್ಲಿ ನೋಡಿ ಗಾಯ್ಸ್, ಇಷ್ಟು ಕಸ ಬಿಸಾಕಿದೀವಿ. ಇಷ್ಟು ಕಸ ಇದು ಚೆನ್ನಾಗಿದೆ. ಅಲ್ಲೂ ಬಿಸಾಕೋದಿದೆ ಇಷ್ಟು. ಮೇಲ್ಗಡೆ ಕ್ಲೀನ್ ಮಾಡಿದ್ವಿ, ಇವಾಗ ಕೆಳಗಡೆ ಕ್ಲೀನ್ ಮಾಡಿ. ನೋಡಿ, ಇದು ಬಂದ್ಬಿಟ್ಟು ಅದೇನೋ ವಾಷಿಂಗ್ ಮಿಷಿನ್ದು ಬರುತ್ತಲ್ಲ ಅದಿತ್ತು. ಆಮೇಲೆ 2 ಹೆಲ್ಮೆಟ್ ಇದೆ. ಆಮೇಲೆ ಇಲ್ಲಿ ದುಪಟ್ಟ ಕವರ್. ಆಮೇಲೆ ಇಲ್ಲಿ ಎಷ್ಟೊಂದು ಬಟ್ಟೆ ಕವರ್ ಇದೆ ಮಮ್ಮಿಗೆ ಬೇಕಂತೆ, ಕಾಟನ್ ಬಟ್ಟೆ. ಆಮೇಲೆ ಇದು ಬಂದ್ಬಿಟ್ರು ನಂದು ಬರ್ಡೇ ಡೆಕೋರೇಷನ್ ಐಟಮ್ಸ್. ಅಲ್ಲಿ ಪಪ್ಪದ ಕವರ್ ಇದೆ. ಆಮೇಲೆ ಸಾಕ್ಸ್. ಇಲ್ಲಿ ಕೆಳಗಡೆ ಅಷ್ಟೊಂದು ಐಟಮ್ ಇಟ್ಟಿಲ್ಲ, ಯಾಕಂದರೆ ಇದೆಲ್ಲ ಒಂದು ಸ್ವಲ್ಪ ವಾಟರಿಯಾಗಿ ಬರುತ್ತೆ. ಆಮೇಲೆ ಈ ಕಡೆ ಪಪ್ಪ ಬಟ್ಟೆಗಳೆಲ್ಲ ಇದೆ. ಆಮೇಲೆ ಹಿಂದ್ಗಡೆ ಬೆಡ್ಶೀಟ್ ಅದೆಲ್ಲ ಇದೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ವಿ. ಟಡಾ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ ನೋಡಿ. ಎಷ್ಟೊಂದು ಕಸ ತೆಗ್ದಿದ್ದೀವಿ. ಈಗ ಕೂಡ ಆಯಿತು. ಓ ದೀಕ್ಷಾ ಶಕ್ತಿಮಾನ್. ದೀಕ್ಷಾನ ತಳ್ಬಿಟ್ಲಪ್ಪ. ಇಲ್ಲ ಯಾಕೋ ಕೇಳಿಸ್ತಿದೆ. ದೀಕ್ಷಾ, ಏನಕ್ಕ? ದೀಕ್ಷಾ ಏನಕ್ಕ? ಏನು ಇಲ್ಲ, ಯಾಕೋ ಕೇಳಿಸ್ತಿದ್ಯಾ? ನೀನೇನಕ್ಕೆ ಈ ಸೆಟ್ ಅಂತಿದ್ಯಾ? ಗಾಯಸ್ ಹೋಗ್ತಾರೇನ, ಅಷ್ಟು ಬಟ್ಟೆ ಇಟ್ಟಿದ್ದೀನಿ. ತಡು. ಓ ದೀಕ್ಷಾ, ಹೆಂಗ್ ಮಮ್ಮಿ ಇಟ್ಟಾಗಿದೆ? ಒಂದು ನಿಮಿಷ ತಿರ್ಸ್ಕೊಬೇಕಿನ್ನ. ಇಲ್ಲಿ ನೋಡಿ, ಇಲ್ಲಿ ಗಾಯ್ಸ್ ಧೂಳ್ ನೋಡಿ ಹೆಂಗಿದೆ. ಅದು ನನ್ನ ನಾವ್ ಯಾವಾಗ 6 months ಮುಂಚೆನೆ ಕ್ಲೀನ್ ಮಾಡ್ತೀವಿ ಅನ್ಸುತ್ತಲ್ವಾ, ನ್ಯೂ ಇಯರ್ಗೋ ಏನೋ. ಅದಕ್ಕೆ ಅದಾದ್ಮೇಲೆ ಯುಗಾದಿಗೆ ಯುಗಾದಿ ಕ್ಲೀನ್ ಮಾಡಿದ್ವಿ. ಹೆಂಗ್ ಬಂದಿದೆ ಗಾಯ್ಸ್. ಇದು ಬಂದ್ಬಿಟ್ಟು ನನ್ನ ಬರ್ಡೇಗೆ 18th ಇಯರ್ ಬರ್ಡೇಗೆ ತಂದಿದ್ದು. ಇನ್ನೂ ಇಲ್ಲಿ ಬಿದ್ದಿದೆ. ಎಲ್ಲಿ ಬಿದ್ದಿದೆ ನೋಡಿ ಇದು. ದೀಕ್ಷಾ ಬರ್ಡೇಗೆ ಇನ್ನೊಂದು 1 ತೊಗೊಂಡ್ಬಿಟ್ಟು ಹಾಕೋಣ. ನಾನು ಇನ್ನ ಬರ್ಡೇ ಬರೋಕ್ಕಿನ್ನ 6 months ಏನಾದ್ರು. ಓಕೆ, ಮತ್ತು ನಂದಕ್ಕೆ 9 ತೊಗೊಂಬಂದು ಮಾಡ್ಕೊಂಡ್ಲಾ? ಬರ್ಡೇಗೆ ಯಾರು ತಮಗೆ ಡೆಕೋರೇಷನ್ ಎಲ್ಲ ಯಾರು ಮಾಡ್ತಾರೆ? ಬಿಸಾಕ್ಬಿಟ್ಟು ಬಾವು ದೀಕ್ಷಾ. ಹೆಂಗಿದೆ? ಎಷ್ಟು ಕ್ಲೀನ್ ಮಾಡಿದ್ದೀನಿ ತೋರಿಸು. ಹಾಂ, ಕ್ಲೀನ್ ಮಾಡಿದ್ದೀನಿ ತೋರಿಸು.